ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಜಗತ್ತಿನ ಕ್ರೈಮ್ ಇತಿಹಾಸದಲ್ಲಿ ಕೊಲೆಗಾರರನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಯಾವ ರೀತಿಯಾಗಿ ಬಲೆ ಬೀಸ್ತಾರೆ, ಯಾವ ರೀತಿಯಾಗಿ ತನಿಖೆಗಳು ನಡೆಯುತ್ತೆ, ಯಾವ ರೀತಿಯಾಗಿ ವಿಚಾರಗಳನ್ನ ನಡೆದು ಆ ಒಂದು ಜಾಲವನ್ನ ಪತ್ತೆ ಹಚ್ಚುತ್ತಾರೆ ಅನ್ನೋದನ್ನ ನೀವೆಲ್ಲರೂ ಕೂಡ ಅನೇಕ ಘಟನೆಗಳ ಮೂಲಕ ಗಮನಿಸಿದ್ದೀರಿ. ಆದರೆ ಒಂದು ಘಟನೆ ನಡೆದಿದೆ. ಆ ಘಟನೆ ಸಾಕಷ್ಟು ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ ಹೇಗೆ ಆಯ್ತು ಅನ್ನುವ ಕುತೂಹಲವನ್ನ ಹೆಚ್ಚಿಸುತ್ತೆ. ಅದು ಪ್ರೀತಿ ಆಗಿರ್ಬೋದು, ಸೇಡಾಗಿರ್ಬೋದು, ತಾಳ್ಮೆಯ ಗಡಿಯನ್ನ ದಾಟಿರುವಂತಹ ಕತೆ. ಎಲ್ಲಿ ಏನ್ ನಡೆದಿದೆ, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನ ಕ್ರೂರವಾಗಿ ಹತ್ಯೆ ಮಾಡಿ ಆ ಒಂದು ಹತ್ಯೆಯನ್ನ ಆತ ಬಚ್ಚಿಟ್ಟುಕೊಳ್ಳೋದಕ್ಕೆ ಮಾಡಿದಂತಹ ಪ್ಲಾನ್ ಏನು, ಆತನನ್ನ ಪತ್ತೆ ಹಚ್ಚೋದಿಕ್ಕೆ ಪೊಲೀಸರು ಯಾವ ರೀತಿಯಾಗಿ ಪ್ರಯತ್ನ ಪಟ್ಟರು, ಕೊನೆಗೂ ಆತ ಬಲೆಗೆ ಬಿದ್ದಿದ್ದು ಹೇಗೆ, ಬರೋಬ್ಬರಿ 26 ವರ್ಷಗಳ ಕಾಲ ಆತ ತಾನು ಗೊತ್ತಾಗದಾಗೆ ಇದ್ದಿದ್ದು ಹೇಗೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಒಬ್ಬ ಹಂತಕನನ್ನ ಪತ್ತೆ ಹಚ್ಚೋದಿಕ್ಕೆ ಪೊಲೀಸರು ಬರೋಬ್ಬರಿ 26 ವರ್ಷಗಳ ಕಾಲ ಹೋರಾಟ ಮಾಡಬೇಕಾಯ್ತು. ಕಾರಣ, ಒಬ್ಬ ಹಂತಕ ಬರೋಬ್ಬರಿ 26 ವರ್ಷಗಳ ಕಾಲ ತನ್ನ ಹೆಂಡತಿ ಕೊಲೆಯಾದಂತಹ ಖಾಲಿ ಮನೆಗೆ ನಿರಂತರವಾಗಿ ರೆಂಟನ್ನು ಪಾವತಿಸ್ತಾ ಇದ್ದ ಅಂತ ಹೇಳಿದ್ರೆ ನೀವು ನಂಬಲೇಬೇಕಾಗುತ್ತೆ. ಇದು ನಡೆದಿರೋದು ಎಲ್ಲಿ? ಜಪಾನ್ನ ನಗೋಯಾ ನಗರದಲ್ಲಿ. 1999 ನವೆಂಬರ್ 13ರಂದು ಜಪಾನ್ನ ನಗೋಯಾ ಸಿಟಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ 32 ವರ್ಷದ ಗೃಹಿಣಿ ನಾಮಿಕೋ ತಕಾಬಾ ಅನ್ನುವನ್ನ ಆಕೆಯ 2 ವರ್ಷದ ಮಗನ ಕಣ್ಣೆದುರೇ ಅತ್ಯಂತ ಕ್ರೂರವಾಗಿ ಕುತ್ತಿಗೆಗೆ ಚೂಪಾದ ವಸ್ತುವಿನಿಂದ ಇರಿದು ಕೊಲೆ ಮಾಡಲಾಗುತ್ತೆ. ಮಧ್ಯಾಹ್ನ ಆಕೆಯ ರಕ್ತಸಿಕ್ತ ದೇಹವನ್ನ ಅಪಾರ್ಟ್ಮೆಂಟ್ ಮಾಲೀಕರು ಕಾರಿಡಾರ್ನಲ್ಲಿ ಪತ್ತೆ ಹಚ್ಚುತ್ತಾರೆ. ಈ ಭೀಕರ ಘಟನೆಯ ನಂತರ ಆಕೆಯ ಪತಿ ಸತೋರೋ ತಕಾಬಾ ಮನೆಯಿಂದ ಹೊರಗೆ ಹೋದ್ರೂ ಸಹ ಮನೆಯಲ್ಲಿದ್ದ ಕೊಲೆಯ ಅಸಲಿ ಸಾಕ್ಷ್ಯಗಳು ಹಾಗೆಯೇ ಬೆರಳಚ್ಚುಗಳು ನಾಶ ಆಗಬಾರ್ದು ಅನ್ನುವ ಒಂದೇ ಒಂದು ಹಠದಿಂದ ಬರೋಬ್ಬರಿ 26 ವರ್ಷಗಳ ಕಾಲ ಆ ಖಾಲಿ ಮನೆಗೆ ಪ್ರತಿ ತಿಂಗಳು ಕರಾರುವಕ್ಕಾಗಿ ಲಕ್ಷ ರೂಪಾಯಿ ಬಾಡಿಗೆಯನ್ನ ಸ್ವತಃ ತಾನೇ ಕಟ್ತಾ ಬಂದಿದ್ದ. ಆ ಸಮಯದಲ್ಲಿ ಜಪಾನ್ನ ರಕ್ಷಣಾ ಇಲಾಖೆ ಇಡೀ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳನ್ನ ತನಿಖೆಗೊಳಿಸಿತ್ತು. ಸುಮಾರು 5,000ಕ್ಕೂ ಹೆಚ್ಚು ಜನರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಯಾವುದೇ ರೀತಿಯ ಪ್ರಯೋಜನ ಆಗಿರಲಿಲ್ಲ. ಪೊಲೀಸರಿಗೆ ಸಿಕ್ಕಿದ್ದು ಕೇವಲ ಬಿ ಗ್ರೂಪ್ ರಕ್ತ, 1.6 ಮೀಟರ್ ಎತ್ತರ ಹಾಗೂ 24 ಸೆಂಟಿಮೀಟರ್ ಅಳತೆಯ ಶೂ ಗುರುತು ಮಾತ್ರ. 2024ರ DNA ಮರು ತನಿಖೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಗುತ್ತೆ. ಕಾರಣ, ಸಾಕಷ್ಟು ವರ್ಷಗಳು ಉರುಳಿದ್ರೂ ಕೂಡ ಸತೋರೋ ತಕಾಬಾ ಅನ್ನುವಂತಹ ಆಕೆಯ ಗಂಡ ಮಾತ್ರ ಬಾಡಿಗೆ ಕಟ್ಟೋದನ್ನ ನಿಲ್ಲಿಸ್ತಾನೇ ಇರಲಿಲ್ಲ. ಕೊನೆಗೂ 2024ರಲ್ಲಿ ಪೊಲೀಸರು ಆ ಹಳೆಯ ಕೇಸ್ ಫೈಲನ್ನು ಮತ್ತೆ ತನಿಖೆಗೆ ಒಳಪಡಿಸ್ತಾರೆ. 5,000 ಜನರ ಲಿಸ್ಟನ್ನು 100ಕ್ಕಿಳಿಸಿ ಪ್ರತಿಯೊಬ್ಬರ DNA ಮಾದರಿಯನ್ನು ಸಂಗ್ರಹಿಸೋದಕ್ಕೆ ಶುರು ಮಾಡ್ತಾರೆ. ಆಗಲೇ ಅಸಲಿ ಹಂತಕನಿಗೆ ನಡುಕ ಶುರುವಾಗಿದ್ದು. ಪೊಲೀಸರ ಮುಂದೆ ಖುದ್ದಾಗಿ ಶರಣಾಗ್ತಾಳೆ ಒಬ್ಬಳು ಕಿಲ್ಲರ್ ನಿಗೂಢ ಲೇಡಿ. ಕೊನೆಗೂ ಅಕ್ಟೋಬರ್ 32, 2025ರಂದು ಪೊಲೀಸರ ತೀವ್ರ ಒತ್ತಡಕ್ಕೆ ಮಣಿದು ಕುಮಿಕೋ ಯಾಸುಪುಕೊ ಅನ್ನುವ 69 ವರ್ಷದ ವೃದ್ಧೆ ತನ್ನ DNA ಮಾದರಿಯನ್ನ ಇಲಾಖೆಗೆ ಕೊಡ್ತಾಳೆ. ಮರುದಿನವೇ ಆಕೆಯ DNA ಅಂದು ಕೊಲೆಯ ಜಾಗದಲ್ಲಿ ಸಿಕ್ಕ ರಕ್ತದ ಕಲೆಗಳಿಗೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ತಕ್ಷಣ ಪೊಲೀಸರು ಆಕೆಯನ್ನ ಅಧಿಕೃತವಾಗಿ ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಏನ್ ಕಾರಣ ಅಂತ ನೋಡೋದಾದ್ರೆ, ಆ ಒಂದು ಕಾರಣವನ್ನು ಗಮನಿಸ್ತಾ ಹೋದ್ರೆ ಈ ಥರನೂ ಇರುತ್ತಾ ಅಂತ ಅನ್ಸುತ್ತೆ. ವಿಚಾರಣೆಯ ಸಮಯದಲ್ಲಿ ಆಕೆ ಅನೇಕ ವಿಚಾರಗಳನ್ನು ಹೇಳ್ತಾಳೆ. ಇದನ್ನ ಕೇಳಿ ಇಡೀ ಜಪಾನೇ ಬೆಚ್ಚಿ ಬಿದ್ದಿದೆ. ಈ ಕೊಲೆಗಾರ್ತಿ ಕುಮಿಕೋ ಯಾಸುಪುಕು ಬೇರೆ ಯಾರೂ ಅಲ್ಲ, ಬಾಡಿಗೆ ಕಟ್ತಾ ಕಾಯ್ತಾ ಇದ್ದ ಅದೇ ಪತಿ ಇದಾನಲ್ಲ ಸತೋರೋ ತಕಾಬನ ಹೈಸ್ಕೂಲ್ ದಿನಗಳ ಕ್ಲಾಸ್ಮೇಟ್ ಆಗಿದ್ಲು. ಆತನ ಮೇಲೆ ಈಕೆಗೆ ತೀವ್ರವಾದಂತಹ ಒನ್ ಸೈಡ್ ಲವ್ ಇತ್ತು. ಆದರೆ ಆತ ಮಾತ್ರ ತಾನು ನಾಮಿಕೋ ಮದುವೆಯಾದ ಸೇಡಿಗೆ ಈ ಘೋರ ಕೃತ್ಯವನ್ನ ಆಕೆ ಎಸಗ್ತಾಳೆ. ಕೊನೆಗೂ ಕೊಲೆಗಾರ್ತಿ ಕುಮಿಕೋ ಕಳೆದ 26 ವರ್ಷಗಳಿಂದ ಸೋಷಿಯಲ್ ಮೀಡಿಯಾ, ಪೇಪರ್ ನೋಡೋದನ್ನೇ ಬಿಟ್ಟು ತೀವ್ರ ಆತಂಕದಲ್ಲಿ ಬದುಕಿದ್ದಾಗಿ ವಿಚಾರಣೆಯ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾಳೆ. ಹೆಂಡತಿಯ ಕೊಲೆಯಾದ ಜಾಗದಲ್ಲಿ ಸಾಕ್ಷಿಗಳನ್ನ ಹಾಳು ಮಾಡಬಾರ್ದು, ಯಾವುದೇ ರೀತಿಯಾಗಿ ಈ ಕೊಲೆ ಮುಚ್ಚಿ ಹೋಗಬಾರ್ದು ಅಂತ ಹೇಳಿ ಪತಿ ನಿರಂತರವಾಗಿ 26 ವರ್ಷಗಳ ಕಾಲ ಕಾಯ್ದುಕೊಂಡಿದ್ದಾನೆ. ಆ ಮನೆಯನ್ನು ನಿರಂತರವಾಗಿ ಬಾಡಿಗೆ ಕೂಡ ಕೊಟ್ಟಿದ್ದಾನೆ. ಆತನ ಛಲ ಹಾಗೆಯೇ ಸಾಕ್ಷ್ಯ ಸಂರಕ್ಷಣೆಯ ಮಹತ್ವ ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ರೋಚಕವಾಗಿ ದಾಖಲಾಗಿದೆ. ಹಾಗಾಗಿ ಒಂದು ಕೊಲೆಗೆ ಅಥವಾ ಯಾವುದೇ ರೀತಿಯ ಘಟನೆಗೆ ಸಾಕ್ಷ್ಯಗಳು ಸಿಗಬೇಕು ಅಥವಾ ಯಾವುದೇ ರೀತಿಯಾಗಿ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬಹುದು ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ಅಂತ ಹೇಳ್ತಾ ಇವತ್ತು ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.